ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಸೋಮವಾರದ ಮಿನಿ ವ್ಲಾಗ್ ಆಗಿತ್ತು. ನವರಾತ್ರಿ ಸ್ಪೆಷಲ್ ಆಗಿರೋದ್ರಿಂದ ನಾನಿವತ್ತು ವೈಟ್ ಸ್ಯಾರಿ ಉಟ್ಕೊಂಡಿದ್ದೆ. ಡೇ ಫಸ್ಟ್ ಇವತ್ತು. ಹಾಗೆ ಕಬ್ನಲ್ಲಿ ಕುಡಿಯೋಣ ಅಂತೇಳಿ ಕಬ್ನಲ್ಲಿ ಕುಡ್ಕೊಂಡು ಜಾನುನ ಧೃತಿನ ಪಿಕಪ್ ಮಾಡಿ ಜಾನು ಸ್ಕೂಲಲ್ಲಿ ನವರಾತ್ರಿ ಸ್ಪೆಷಲ್ ಅಂತ ಹೇಳಿ ಗೊಂಬೆಗಳನ್ನ ಕೂರಿಸಿದ್ರು. ತುಂಬಾ ಚೆನ್ನಾಗಿತ್ತು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಬೇರೆಯವ್ರ ಮನೆಯಲ್ಲಿ ಗೊಂಬೆ ಕೂರಿಸಿದಾಗ ಹೋಗಿ ನೋಡಿ ಇದು ಮಾಡಿದ್ದ ಅಭ್ಯಾಸ. ಬಟ್ ಇವಾಗೆಲ್ಲ ಆ ಥರ ಯಾರ ಮನೆಗೂ ಹೋಗೋದೇ ಇಲ್ಲ. ಆಮೇಲೆ ಬೊಂಬೆಗಳು ಕೂರಿಸೋರು ಸಂಖ್ಯೆ ಕೂಡ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಕೂರಿಸಿದ್ರು, ತುಂಬಾ ನೋಡಿ ಖುಷಿ ಆಯಿತು. ಹಾಗೆ ಡೇ ಫಸ್ಟು ನವರಾತ್ರಿ ಆಗಿರೋದ್ರಿಂದ ನಮ್ಮ ನಿಯರೆಸ್ಟ್ ದೇವಸ್ಥಾನ ಮಾರಮ್ಮ ದೇವಸ್ಥಾನ ಇದೆ. ಹಾಗಾಗಿ ಅಮ್ಮನ ದೇವಸ್ಥಾನ ಅಂಥೇಳಿ ಒಂದು ವಿಸಿಟ್ ಹಾಕ್ಬರೋಣ ಅಂಥೇಳಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಜಾನು ನಾನು ಒಳಗಡೆ ಬರ್ತೀನಿ, ವಿಡಿಯೋ ಮಾಡಿಕೊಡ್ತೀನಿ ಅಂತೇಳಿ ಜಾನು ವಿಡಿಯೋ ಮಾಡಿಕೊಡ್ತಾಯಿತ್ತು. ನಂಗೆ ನಗು ಬರ್ತಾಯಿತ್ತು, ಅಲ್ಲೆಲ್ಲರೂ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ದೇವ್ರದ್ದೆಲ್ಲ ವಿಡಿಯೋ ಮಾಡಿ ತುಂಬಾ ಪವರ್ಫುಲ್ ದೇವರು ಮಾರಮ್ಮ ದೇವಸ್ಥಾನ ಇದು. ಬಗ್ಲುಗುಂಟೆಯಲ್ಲಿರೋದು, ಅಂದರೆ ನಮಗೆ ನಿಯರೆಸ್ಟ್ ಆಗಿದೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರೊಳಗೆ ಸಂಜೆ ಆಗಿತ್ತು. ಅದಾದಮೇಲೆ ಮೊನ್ನೆ ಊರಿಗೆ ಹೋಗಿದ್ನಲ್ಲ ನಾನು, ಅವತ್ತು ಊರಿಂದ ಎಳ್ಳಿಕಾಯಿ ತೊಗೊಬಂದಿದ್ದೆ. ಸರಿ ಉಪ್ಪಿನಕಾಯಿ ಹಾಕೋಣ ಅಂತೇಳಿ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಉಪ್ಪಿನಕಾಯಿ ಹಾಕ್ತಾ ಇರೋದು. ನಾರ್ಮಲಿ ಯಾವಾಗಲೂ ನಮ್ಮ ಆಂಟಿ ಉಪ್ಪಿನಕಾಯಿ ಹಾಕ್ಕೊಡ್ತಾಯಿದ್ರು. ಈ ಸಲ ನೋಡೋಣ ನಾನು ಟ್ರೈ ಮಾಡೋಣ ಅಂತ ಉಪ್ಪಿನಕಾಯಿ ಎಲ್ಲ ಹಾಕಿ ಅದಾದಮೇಲೆ ಊಟಕ್ಕೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ದೆ. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ರು. ಬಿಸಿ ಬಿಸಿ ಊಟ ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿ ಬೆಳಗ್ಗೆಯಿಂದ ಇದೇ ಸ್ಯಾರಿಲಿದ್ದೆ. ಸರಿ ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಪಾತ್ರೆ ಎಲ್ಲ ಬೆಳಗಬೇಕಾಗಿತ್ತು. ಒಂದು ಸ್ವಲ್ಪ ಎಲ್ಲ ಪಾತ್ರೆ ಬೆಳಗ್ಕೊಂಡು ಎಲ್ಲನೂ ಮುಗಿಸಿ ನಾನು ಇವತ್ತಿನ ಕೆಲಸ ಎಲ್ಲ ಮುಗಿಸ್ದೆ. ಈ ಒಂದು ಮಿನಿ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಧರ್ಮಕ್ಕೆ ತಲೆಬಾಗಬೇಕೇ ಹೊರತು ದುಷ್ಟರಿಗಲ್ಲ, ಮಾನವೀಯತೆಗೆ ತಲೆಬಾಗಬೇಕೇ ಹೊರತು ಅವಿವೇಕಿಗಳಿಗಲ್ಲ. ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.